ಸತ್ಯವೇದದಲ್ಲಿ ಅನೇಕ ದವಸ ಧಾನ್ಯಗಳು ಇದ್ರೂ ಸಹ ಸತ್ಯವೇದ ಜವೆಗೋಧಿ ಮತ್ತು ಗೋಧಿಗೆ ಮಾತ್ರ ವಿಶೇಷವಾದ ಪ್ರಾಧಾನ್ಯತೆ ನೀಡಿದೆ. ಜವೆಗೋಧಿ ಮತ್ತು ಗೋಧಿಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ಆದಿಕಾಂಡದಿಂದ ಪ್ರಕಟಣೆಯ ಗ್ರಂಥದವರೆಗೆ ವಾಕ್ಯಗಳನ್ನು ಓದ್ತೀವಿ. ಸತ್ಯವೇದದಲ್ಲಿ ಅನೇಕ ದವಸ ಧಾನ್ಯಗಳು ಇದ್ದರೂ ಸಹ ಯೇಸು ಕ್ರಿಸ್ತರು ಸಾಮ್ಯಗಳನ್ನ ಹೇಳುವಾಗ, ಉದಾಹರಣೆಗಳನ್ನ ಹೇಳುವಾಗ, ಕಥೆಗಳನ್ನ ಹೇಳುವಾಗ ಮತ್ತೆ ಸೂಚಕ ಕಾರ್ಯಗಳನ್ನ ಮಾಡುವಾಗ ಜವೆಗೋಧಿ ಮತ್ತು ಗೋಧಿಯ ಹೆಸರನ್ನೇ ಅವರು ಸಹ ತಗೊಂಡಿದ್ದಾರೆ. ಯಾಕೆ ಸತ್ಯವೇದ ಜವೆಗೋಧಿ ಮತ್ತು ಗೋಧಿಗೆ ಹೆಚ್ಚಿನ ಪ್ರಾಧಾನ್ಯತೆ ನೀಡಿದೆ? ಪಾಯಿಂಟ್ ನಂಬರ್ 1, ಸತ್ಯವೇದದ ಪ್ರಕಾರ ಜವೆಗೋಧಿ ಮತ್ತು ಗೋಧಿ ಎಂದರೇನು? ಪಾಯಿಂಟ್ ನಂಬರ್ 2, ಜವೆಗೋಧಿ ಮತ್ತು ಗೋಧಿ ಯಾವುದಕ್ಕೆ ಹೋಲಿಕೆಯಾಗಿವೆ? ಪಾಯಿಂಟ್ ನಂಬರ್ 3, ಜವೆಗೋಧಿ ಮತ್ತು ಗೋಧಿ ಯಾರಿಗೆ ಹೋಲಿಕೆಯಾಗಿವೆ? ಪಾಯಿಂಟ್ ನಂಬರ್ 4, ಜವೆಗೋಧಿ ಮತ್ತು ಗೋಧಿ ಏನನ್ನು ಸೂಚಿಸುತ್ತವೆ? ವಾಟ್ ಈಸ್ ದ ಸಿಂಬಾಲಿಕ್ ಮೀನಿಂಗ್ ಆಫ್ ದ ಬಾರ್ಲಿ ಅಂಡ್ ವೀಟ್ ಅಕಾರ್ಡಿಂಗ್ ಟು ದ ಬೈಬಲ್ ಏನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡ್ರಿ. ಈ ವಿಡಿಯೋದಲ್ಲಿ ಅನೇಕ ಹಿಡನ್ ಸೀಕ್ರೆಟ್ಗಳಿವೆ, ಮಿಸ್ಟೀರಿಯಸ್ ಫ್ಯಾಕ್ಟ್ಗಳಿವೆ. ನಿಮಗೆ ಜವೆಗೋಧಿ ಮತ್ತು ಗೋಧಿಯ ಕುರಿತಾಗಿ ಸಂಪೂರ್ಣ ಮಾಹಿತಿ ಬೇಕಂದ್ರೆ ವಿಡಿಯೋವನ್ನ ಪ್ರಾರಂಭದಿಂದ ಎಂಡಿಂಗ್ ತನಕ ನೋಡ್ರಿ. ನಾನು ಗೂಗಲ್ ಮೀಟ್ ಅಲ್ಲಿ ಬೈಬಲ್ ಕ್ಲಾಸ್ಗಳನ್ನ ಅಂದ್ರೆ ಬೈಬಲ್ ಸ್ಟಡಿನ ನಡೆಸ್ತಾ ಇದ್ದೀನಿ. ನಿಮಗಾಗಿ ಜಾಯಿನ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ಜವೆಗೋಧಿ ಮತ್ತು ಗೋಧಿ ಭೂಮಿಯ ಮೇಲಿನ ಪ್ರಪ್ರಥಮ ಬೆಳೆ, ಪ್ರಪ್ರಥಮ ಧಾನ್ಯ ಅಂತ ಕರೀತಾರೆ. ನಾನಲ್ಲ, ಬೈಬಲ್ ಪಂಡಿತರು, ಬೈಬಲ್ ಕಾಮೆಂಟೇಟರ್ಸು ಅವರ ಅಭಿಪ್ರಾಯ ಇದು. ಜವೆಗೋಧಿ ಮತ್ತು ಗೋಧಿ ದೇವರು ಇಸ್ರೇಲರಿಗೆ ಕೊಟ್ಟಂತ ಶ್ರೇಷ್ಠವಾದ ಆಹಾರ ಧಾನ್ಯ. ಇದು ಬೈಬಲ್ಲೇ ನಮಗೆ ಬೋಧಿಸುತ್ತದೆ. ಜವೆಗೋಧಿ ಮತ್ತು ಗೋಧಿ ಏನನ್ನ ಸೂಚಿಸುತ್ತವೆ, ಯಾರಿಗೆ ಹೋಲಿಕೆಯಾಗಿವೆ ಅಂತ ನಾವು ತಿಳ್ಕೋಬೇಕಾದ್ರೆ ಕೆಲವು ವಾಕ್ಯಗಳನ್ನ ನಾವು ಧ್ಯಾನ ಮಾಡಬೇಕು. ಯಾಜಕಕಾಂಡ 23ನೇ ಅಧ್ಯಾಯವನ್ನ ತೆಗೆಯೋಣ. ಈ ಯಾಜಕಕಾಂಡ 23ನೇ ಅಧ್ಯಾಯದಲ್ಲಿ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ಹಬ್ಬ ಮತ್ತು ಜಾತ್ರೆಗಳ ಕುರಿತಾಗಿ ಇದೆ. ನೀವು ಒಂದ್ಸರಿ ಅದನ್ನ ಓದ್ಕೊಳ್ಳಿ. ಇದರಲ್ಲಿ ಕೆಲವು ವಾಕ್ಯಗಳನ್ನು ಮಾತ್ರ ನಾವು ಇವತ್ತು ಧ್ಯಾನ ಮಾಡೋಣ. ಯಾಜಕಕಾಂಡ 23ನೇ ಅಧ್ಯಾಯ ಅದರ 5ನೇ ವಚನದಿಂದ 14ನೇ ವಚನದ ತನಕ ಪಸ್ಕಾ ಹಬ್ಬದ ಕುರಿತಾಗಿ ಕಾಣ್ತೀವಿ. ಯಾಜಕಕಾಂಡ 23ನೇ ಅಧ್ಯಾಯ 15ನೇ ವಚನದಿಂದ 22ನೇ ವಚನದವರೆಗೆ ಪಂಚಶತ್ತಮ ದಿನದ ಕುರಿತಾಗಿ ನಾವು ಕಾಣ್ತೀವಿ. ಈಗ ನಾವು ಕೆಲವು ವಾಕ್ಯಗಳನ್ನ ಧ್ಯಾನ ಮಾಡೋಣ. ಯಾಜಕಕಾಂಡ 23ನೇ ಅಧ್ಯಾಯ 9ರಿಂದ 11ನೇ ವಚನ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆಗೋಧಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು, ಅಂಡರ್ಲೈನ್ ಮಾಡ್ಕೊಡ್ರಿ, ಜವೆಗೋಧಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು, ಅಲ್ಲಿವರೆಗೂ ಅಂಡರ್ಲೈನ್ ಮಾಡ್ಕೊಡ್ರಿ, ಯಾಜಕನ ಬಳಿಗೆ ತಂದು ಒಪ್ಪಿಸಬೇಕು. ನೀವು ಅಂಗೀಕಾರವಾಗುವಂತೆ ಅವನು ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ನೈವೇದ್ಯವಾಗಿ ನಿವಾಳಿಸಬೇಕು. ಅಂಡರ್ಲೈನ್ ಮಾಡ್ಕೊಡ್ರಿ. ಸಬ್ಬತ್ತಿನದ ಮಾರನೆಯ ದಿನದಲ್ಲಿ ಅದನ್ನು ನಿವಾಳಿಸಬೇಕು. ಇಲ್ಲಿ ಯಾವುದನ್ನ ತಂದು ಕೊಡಬೇಕು, ಯಾರ ಕೈಗೆ ತಂದು ಕೊಡಬೇಕು, ಅದನ್ನ ಎಲ್ಲಿ ನಿವಾಳಿಸಬೇಕು, ಯಾವ ದಿನದಲ್ಲಿ ನಿವಾಳಿಸಬೇಕು ಅನ್ನುವಂತ ಮಾಹಿತಿ ಇದೆ. ನಿಮಗೆ ಈ ಜವೆಗೋಧಿಯ ಸೀಸನ್ ಬಗ್ಗೆ ಗೊತ್ತಾಗಬೇಕು, ಅದು ಯಾವ ಕಾಲದ ಬೆಳೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಕೆಲವು ವಾಕ್ಯಗಳನ್ನ ಓದ್ಕೊಳ್ಳಿ. ವಿಮೋಚನ ಕಾಂಡ 9ನೇ ಅಧ್ಯಾಯ 31-32ನೇ ವಚನವನ್ನ ಓದ್ಕೊಳ್ಳಿ. ಮತ್ತೆ ಯಾಜಕ ಕಾಂಡ 23ನೇ ಅಧ್ಯಾಯ 5ರಿಂದ 8ನೇ ವಚನದವರೆಗೆ ಓದ್ಕೊಳ್ಳಿ. ಇಲ್ಲಿ ಜವೆಗೋಧಿಯ ಸಿವುಡನ್ನ ತಂದು ಕೊಡಬೇಕು. ಯಾವಾಗ ತಂದು ಕೊಡಬೇಕು? ಸಬ್ಬತ್ತಿನದ ಮಾರನೆಯ ದಿನ ತಂದು ಕೊಡಬೇಕು. ಯಾರಿಗೆ ತಂದು ಕೊಡಬೇಕು? ಯಾಜಕನ ಬಳಿಗೆ ತಂದು ಕೊಡಬೇಕು. ಹಾಗಾದ್ರೆ ಇಲ್ಲಿ ಯಾವ ಹಬ್ಬ ನಡೀತಾ ಇದೆ? ಇಲ್ಲಿ ಪಸ್ಕಾ ಹಬ್ಬ ನಡೀತಾ ಇದೆ. ಪಸ್ಕಾ ಹಬ್ಬ ಆಚರಣೆ ನಡೀತಾ ಇದೆ. ಅಂದ್ರೆ
ಜವೆಗೋದಿ ಪಸ್ಕ ಹಬ್ಬದ ಆ ಹೊತ್ತಿಗೆ ಆಲ್ರೆಡಿ ಅದು ಕೊಯ್ಲಿಗೆ ಬಂದಿರುತ್ತೆ ಅಂತ ಅರ್ಥ. ಜವೆಗೋದಿ ಪಸ್ಕ ಹಬ್ಬದ ಮುಂಚಿನ ಬೆಳೆ, ಆಲ್ರೆಡಿ ಅದು ಮಾಗಿರುತ್ತೆ, ಕೊಯ್ಲಿಗೆ ಬಂದಿರುತ್ತೆ. ಇಲ್ಲಿ ಪಸ್ಕ ಹಬ್ಬ ಯಾವ ದಿನ ಆಚರಣೆ ಮಾಡ್ತಾರೆ? ಶುಕ್ರವಾರದಂದು ಆಚರಣೆ ಮಾಡ್ತಾರೆ. ಯಾವ ತಾರೀಕಿನಂದು ಆಚರಣೆ ಮಾಡ್ತಾರೆ? ಚೈತ್ರ ಮಾಸದ 14ನೇ ತಾರೀಕಿನಂದು ಆಚರಣೆ ಮಾಡ್ತಾರೆ ಪಸ್ಕ ಹಬ್ಬವನ್ನ. ನೆಕ್ಸ್ಟ್ ಯಾವ ಜಾತ್ರೆ ಬರುತ್ತೆ? ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆ ಬರುತ್ತೆ. ಅದು ಯಾವಾಗ ಬರುತ್ತೆ? ಶನಿವಾರದಿಂದ ಪ್ರಾರಂಭ ಆಗುತ್ತೆ. ಚೈತ್ರ ಮಾಸದ 15ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ. 7 ದಿನಗಳವರೆಗೆ ಅವರು ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯನ್ನು ಆಚರಣೆ ಮಾಡಬೇಕು. ಶನಿವಾರ ಸಬ್ಬತ್ತಿನಿಂದ ಪ್ರಾರಂಭ ಆಗುತ್ತೆ. ನಂತರ ಈ ಸಬ್ಬತ್ತಿನದ ಮಾರನೇ ದಿನದಂದು ಇಸ್ರಾಯೇಲರು ಜವೆಗೋದಿಯ ಸಿವುಡನ್ನ ಕೊಯ್ದು ಸಿವುಡು ಕಟ್ಟಿ ತಂದು ಯಾಜಕನಿಗೆ ಕೊಡಬೇಕು. ಅದು ಭಾನುವಾರ, ಅಂದ್ರೆ ಚೈತ್ರ ಮಾಸದ 16ನೇ ತಾರೀಕು, ಅಂದ್ರೆ ಚೈತ್ರ ಮಾಸದ 16ನೇ ತಾರೀಕಿನಿಂದ ಭಾನುವಾರದಿಂದ ಅವತ್ತಿಂದ ಅವರು ಜವೆಗೋದಿಯ ಪೈರನ್ನ ಕೊಯ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಪಸ್ಕ ಹಬ್ಬ ನೆನ್ಪಿಟ್ಕೊಳ್ಳಿ. ಪಸ್ಕ ಹಬ್ಬದಂದು ಯಾರು ಸಾಯ್ತಾರೆ? ಶಿಲುಬೆಯಲ್ಲಿ ಯೇಸು ಕ್ರಿಸ್ತರು. ಆತನು ಪಸ್ಕದ ಕುರಿಮರಿಯಾಗಿ ಚೈತ್ರ ಮಾಸದ 14ನೇ ತಾರೀಕಿನಂದು ಶಿಲುಬೆಯಲ್ಲಿ ನಮಗೋಸ್ಕರ ಪ್ರಾಣಾರ್ಪಣೆ ಮಾಡ್ತಾನೆ. ಅದೇ ದಿನ ಆತ ಸಮಾಧಿಗೆ ಸೇರ್ತಾನೆ. ಅದನ್ನ ಪ್ರಿಪರೇಷನ್ ಡೇ ಅಂತ ಕರೀತಾರೆ ಹೊಸ ಒಡಂಬಡಿಕೆಯಲ್ಲಿ. ಸೌರಣೆಯ ದಿನ ಅಂತ ಕಾಣ್ತೀವಲ್ಲ ನಾವು. ನೆಕ್ಸ್ಟ್ ಯಾವ ದಿನ ಬರುತ್ತೆ? ಸಬ್ಬತ್ ದಿನ, ಶನಿವಾರ ಬರುತ್ತೆ, 15ನೇ ತಾರೀಕು ಚೈತ್ರ ಮಾಸ. ಆ ದಿನ ಅವರು ಯೆಹೋವ ಆರಾಧನೆ ಮಾಡ್ತಾರೆ ಇಸ್ರಾಯೇಲರು. ಅದು ಶನಿವಾರ. ಆ ದಿನದಂದು ಯೇಸು ಕ್ರಿಸ್ತರು ಎಲ್ಲಿರ್ತಾರೆ? ಆ ದಿನದಂದು ಯೇಸು ಕ್ರಿಸ್ತರು ಸಮಾಧಿಗೆ ಅಂದ್ರೆ ಪಾತಾಳಕ್ಕೆ ಹೋಗಿ ವಿಶ್ರಾಂತಿ ಹೊಂದುತ್ತಿದ್ದಂತ ಜನರ ಬಳಿಯಲ್ಲಿ ಇರ್ತಾರೆ. ಪರದೇಶ ಅಂತ ನಾವು ಲೂಕನ ಸುವಾರ್ತೆಯಲ್ಲಿ ನೋಡ್ತೀವಲ್ಲ, ಕಳ್ಳನನ್ನ ಕರ್ಕೊಂಡು ಪರದೇಶಿಗೆ ಹೋಗ್ತಾರೆ ಯೇಸು ಕ್ರಿಸ್ತರು. ಅಂದ್ರೆ ವಿಶ್ರಾಂತಿಯನ್ನ ಹೊಂದುತ್ತಾ ಇರ್ತಾರೆ ಅಂತ ಅರ್ಥ. ಯೇಸು ಕ್ರಿಸ್ತರು ವಿಶ್ರಾಂತಿ ಸ್ಥಳದಲ್ಲಿ ಇರ್ತಾರೆ. ಇಲ್ಲಿ ಇಸ್ರೇಲರು ಏನ್ ಮಾಡ್ತಾರೆ? ಆ ವಿಶ್ರಾಂತಿ ದಿನ ಸಬ್ಬತ್ ದಿನವನ್ನ ಆಚರಣೆ ಮಾಡ್ತಾರೆ ಭೂಮಿ ಮೇಲೆ. ಅದಾದ ನಂತರ ಸಬ್ಬತ್ ದಿನದ ಮಾರನೆಯ ದಿನ, ಅದು ಯಾವ ದಿನ? ಭಾನುವಾರ, ವಾರದ ಮೊದಲನೆಯ ದಿನ. ಆ ದಿನದಲ್ಲಿ ಇಸ್ರಾಯೇಲರು ತಮ್ಮ ಹೊಲಗಳಲ್ಲಿ ಬೆಳೆದಂತ ಜವೆಗೋದಿಯ ಪೈರನ್ನ ಕೊಯ್ದು ಸಿವುಡು ಕಟ್ಟಿ ತಂದು ಯಾಜಕನ ಕೈಗೆ ಒಪ್ಪಿಸಿಕೊಡ್ತಾರೆ. ಯಾಜಕನು ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸ್ತಾನೆ. ಇಸ್ರಾಯೇಲರು ಯೆಹೋವನಿಗೆ ಅಂಗೀಕಾರ ಆದರು ಅಂತ ಅರ್ಥ. ಅದರ ಅರ್ಥ ಯೇಸು ಕ್ರಿಸ್ತರು ಭಾನುವಾರ ದಿನ ಪುನರುತ್ಥಾನವನ್ನು ಹೊಂದಿದರು. ಚೈತ್ರ ಮಾಸದ 16ನೇ ತಾರೀಕಿನಂದು ಯೇಸು ಕ್ರಿಸ್ತರು ಭಾನುವಾರದಂದು ಬೆಳಿಗ್ಗೆ ಪುನರುತ್ಥಾನ ಹೊಂದಿದರು. ಹಾಗಾದರೆ ಜವೆಗೋದಿ ಯಾರಿಗೆ ಹೋಲಿಕೆ ಆಯ್ತು? ಯೇಸು ಕ್ರಿಸ್ತರ ಪುನರುತ್ಥಾನಕ್ಕೆ ಹೋಲಿಕೆಯಾಯಿತು. ಜವೆಗೋದಿ ಏನನ್ನು ಸೂಚಿಸುತ್ತದೆ? ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ಸೂಚಿಸುತ್ತದೆ. ಯೋಚನೆ ಮಾಡಿದ್ರೆ ಒಂದು ಧಾನ್ಯಕ್ಕೆ ಈ ರೀತಿಯಾದಂತ ಅರ್ಥ ಇದೆ. ಅದು ಏನನ್ನ ಸೂಚಿಸುತ್ತದೆ ಅಂತಂದೇಳಿ ಸತ್ಯವೇದ ಹೇಳ್ತಾ ಇದೆ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅದರ 15ನೇ ಅಧ್ಯಾಯ 20ನೇ ವಚನ ಓದೋಣ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. ಆಮೆನ್. ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಅಲ್ಲಿ ಜವೆಗೋದಿಯ ಪ್ರಥಮ ಫಲವನ್ನ ಯೆಹೋವನಿಗೆ ಸಮರ್ಪಣೆ ಮಾಡಬೇಕು. ಇಲ್ಲಿ ನಿದ್ರೆ ಹೋದವರಲ್ಲಿ ಯೇಸು ಕ್ರಿಸ್ತನು ಪ್ರಥಮ ಫಲವಾಗಿ ಪುನರುತ್ಥಾನವನ್ನ ಹೊಂದಿ ಬಂದನು. ನಿದ್ರೆ ಹೋದವರಲ್ಲಿ ಈತ ಪ್ರಥಮವಾಗಿ ಎದ್ದು ಬಂದನು, ಪುನರುತ್ಥಾನವನ್ನ ಹೊಂದಿದನು. ಇದು ಜವೆಗೋದಿಯ ಅರ್ಥ. ಈಗ ಗೋಧಿ ಏನನ್ನ ಸೂಚಿಸುತ್ತದೆ, ಯಾರಿಗೆ ಹೋಲಿಕೆ ಆಗಿದೆ ಅಂತ ನೋಡೋಣ. ಅದೇ ಯಾಜಕ ಕಾಂಡ 23ನೇ ಅಧ್ಯಾಯ ಅದರ 15 ಮತ್ತು 16ನೇ ವಚನ. ಸಬ್ಬತ್ ದಿನದ ಮಾರನೆಯ ದಿನ ಮೊದಲುಗೊಂಡು, ಅಂದರೆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು
ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. 7ನೆಯ ಸಬ್ಬತ್ ದಿನದ ಮರುದಿನದಲ್ಲಿ ಯೆಹೋವನಿಗೆ ಹೊಸ ಬೆಳೆಯ ನೈವೇದ್ಯ ದ್ರವ್ಯವನ್ನು ಸಮರ್ಪಿಸಬೇಕು. ಸಬ್ಬತ್ ದಿನದ ಮಾರನೆಯ ದಿನ = ಭಾನುವಾರ. ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ = ಭಾನುವಾರ. ಆ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳು ಬರ್ಕೊಳ್ಳಿ. 7 ವಾರಗಳು ಅಂದ್ರೆ 7 ಸಬ್ಬತ್ ದಿನಗಳು = 49 ದಿನ. 7ನೇ ಸಬ್ಬತ್ ದಿನದ ಮರುದಿನ = ಭಾನುವಾರ. ಅಲ್ಲಿ ಯೇಸು ಕ್ರಿಸ್ತರು ಪುನರುತ್ಥಾನ ಹೊಂದಿದ್ದು ಭಾನುವಾರ. ಇಲ್ಲಿ ಪಂಚಾಶತ್ತಮ ದಿನ ಕೂಡ ಭಾನುವಾರನೇ ಬರುತ್ತೆ. ಆ ದಿನ ಏನು ಮಾಡಬೇಕಪ್ಪ ಇಸ್ರಾಯೇಲರ್ ಅಂದ್ರೆ ಗೋಧಿಯ ಬೆಳೆಯನ್ನು ತರಬೇಕು. ಜವೆಗೋಧಿ ಪಸ್ಕ ಹಬ್ಬದ ಬೆಳೆಯಾದರೆ ಗೋಧಿ ಪಂಚಾಶತ್ತಮ ದಿನದ ಬೆಳೆ ಆಗಿದೆ, ಆ ಸೀಸನ್ ಬೆಳೆ. ಇಲ್ಲಿ ನೈವೇದ್ಯ ದ್ರವ್ಯ 16ನೇ ವಚನದಲ್ಲಿ ಐತೆ ನೋಡ್ರಿ. ನೈವೇದ್ಯ ದ್ರವ್ಯ ಅದು ಫುಟ್ನೋಟ್ ಅಲ್ಲಿ ನಂಬರ್ 2 ಐತೆ. ಫುಟ್ನೋಟ್ ಅಲ್ಲಿ ನೋಡ್ರಿ ಏನಿದೆ, ಗೋಧಿಯ ಬೆಳೆಯ ಪ್ರಥಮ ಫಲ. ಆಮೆನ್. ಪಂಚಾಶತ್ತಮ ದಿನದಂದು ಇಸ್ರಾಯೇಲರು ಯೆಹೋವನಿಗೆ ಏನು ಸಮರ್ಪಣೆ ಮಾಡಬೇಕು? ಗೋಧಿಯ ಪ್ರಥಮ ಬೆಳೆಯನ್ನ ತಂದು ದೇವರಿಗೆ ಸಮರ್ಪಿಸಬೇಕು. ಆ ದಿನ ದೇವರು ಏನನ್ನ ಕಳಿಸಿಕೊಟ್ಟ? ಪವಿತ್ರಾತ್ಮನನ್ನ ಕಳಿಸಿಕೊಟ್ಟ. ಪಂಚಾಶತ್ತಮ ದಿನದಂದು ಶಿಷ್ಯರೆಲ್ಲರೂ ಯೆರೂಸಲೇಮಿನಲ್ಲಿ ಕೂಡಿರುವಾಗ ಅವರ ಮೇಲೆ ಪವಿತ್ರಾತ್ಮ ಇಳಿದು ಬಂತು. ಪವಿತ್ರಾತ್ಮನ ಅಭಿಷೇಕ ಆಯಿತು. ಹೋಲಿ ಸ್ಪಿರಿಟ್ ಅನೈಂಟಿಂಗ್ ಆಯಿತು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ಓದಿಕೊಳ್ಳಿ. ನಿಮಗೆಲ್ಲ ಗೊತ್ತಿರುವಂತ ವಚನ ಅದು. ಪಂಚಾಶತ್ತಮ ದಿನ, ಆ ದಿನ ದೇವರು ಪವಿತ್ರಾತ್ಮನ ಅಭಿಷೇಕವನ್ನ ಅಲ್ಲಿ ಸೇರಿ ಬಂದಿದ್ದಂತ ತನ್ನ ಶಿಷ್ಯರ ಮೇಲೆ ಕಳಿಸಿಕೊಟ್ಟ. ಹಾಗಾದ್ರೆ ಗೋಧಿ ಏನನ್ನ ಸೂಚಿಸುತ್ತದೆ? ಪವಿತ್ರಾತ್ಮನನ್ನ ಸೂಚಿಸುತ್ತದೆ. ಹೋಲಿ ಸ್ಪಿರಿಟ್ ಅನ್ನ ಸೂಚಿಸುತ್ತದೆ. ಜವೆಗೋಧಿ = ಜೀಸಸ್ ಕ್ರೈಸ್ಟ್ ರಿಜರೆಕ್ಷನ್, ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಸೂಚಿಸಿದರೆ ಗೋಧಿ = ಪವಿತ್ರಾತ್ಮನ ಅಭಿಷೇಕವನ್ನು ಸೂಚಿಸುತ್ತದೆ. ಬಾರ್ಲಿ = ಜೀಸಸ್ ಕ್ರೈಸ್ಟ್ ರಿಜರೆಕ್ಷನ್, ವೀಟ್ = ಹೋಲಿ ಸ್ಪಿರಿಟ್ ಅನೈಂಟಿಂಗ್. ಒಂದು ವಾಕ್ಯವನ್ನು ಓದೋಣ. ಇದು ಬಹಳ ಮುಖ್ಯವಾಗಿ ನಮಗೆ ಬೇಕಾದಂತ ವಾಕ್ಯ ಇಲ್ಲೇ ಇದೆ. ಹಿಡನ್ ಸೀಕ್ರೆಟ್ 1ನೇ ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 3ನೇ ವಚನ. ಕರೆಕ್ಟ್ ಆಗಿ ಗಮನಿಸ್ರಿ. ಹೀಗಿರುವುದರಿಂದ ನಾನು ನಿಮಗೆ ತಿಳಿಸುವುದನ್ನು ಕೇಳಿರಿ. ದೇವರಾತ್ಮನ ಪ್ರೇರೇಪಣೆಯಿಂದ ಮಾತನಾಡುವ ಯಾವ ಮನುಷ್ಯನಾದರೂ ಯೇಸುವನ್ನು ಶಾಪಗ್ರಸ್ತನೆಂದು ಹೇಳುವುದಿಲ್ಲ. ಮತ್ತು ಈಗ ಅಂಡರ್ಲೈನ್ ಮಾಡ್ರಿ, ಪವಿತ್ರಾತ್ಮನ ಪ್ರೇರೇಪಣೆಯಿಂದಲೇ ಹೊರತು ಯಾವ ಮನುಷ್ಯನಾದರೂ ಯೇಸುವನ್ನು ಕರ್ತನೆಂದು ಹೇಳಲಾರನು. ಆಮೇನ್. ಪವಿತ್ರಾತ್ಮ ಯಾರಿಗೆ ಹೋಲಿಕೆ? ಗೋಧಿಗೆ ಹೋಲಿಕೆ. ಗೋಧಿ ಯಾರಿಗೆ ಹೋಲಿಕೆ? ಪವಿತ್ರಾತ್ಮನಿಗೆ ಹೋಲಿಕೆ. ಅಂದ್ರೆ ಗೋಧಿ ಜವೆಗೋಧಿಯನ್ನ ನಂಬ್ರಿ ಅಂತ ಪ್ರೇರೇಪಣೆ ಮಾಡುತ್ತೆ. ಗೋಧಿ ಇಲ್ಲದೆ ಜವೆಗೋಧಿಯನ್ನ ನಂಬಲಿಕ್ಕೆ ಆಗೋದಿಲ್ಲ. ಯೋಚನೆ ಮಾಡ್ರಿ. ಅಂದ್ರೆ ಗೋಧಿ ಪವಿತ್ರಾತ್ಮ ಯಾರಲ್ಲಿ ಇರುತ್ತೋ ಅವರು ಮಾತ್ರ ಯೇಸುವನ್ನು ಕರ್ತನೆಂದು ನಂಬುತ್ತಾರೆ. ಹಾಗಾದ್ರೆ ಗೋಧಿ ಏನನ್ನ ಮಾಡ್ತದೆ ಕೆಲಸ? ಯೇಸು ಕ್ರಿಸ್ತನನ್ನ ನಂಬಿಕೊಳ್ಳಿರಿ ಅಂತ ಪ್ರೇರೇಪಣೆ ಮಾಡುತ್ತೆ. ಪವಿತ್ರಾತ್ಮನ ಅಭಿಷೇಕ ಶಿಷ್ಯರ ಮೇಲೆ ಆದಾಗ ಪೇತ್ರ ಏನನ್ನ ಮಾಡಿದ? ಅಲ್ಲಿ ಬಂದಂತ ಎಲ್ಲ ಜನರಿಗೆ ಪಂಚಾಶತ್ತಮ ದಿನದ ಜಾತ್ರೆಗೆ ಬಂದಿದ್ದಂತ ಎಲ್ಲ ಇಸ್ರಾಯೇಲರಿಗೆ ಏನನ್ನ ಬೋಧನೆ ಮಾಡಿದ? ಯೇಸು ಕ್ರಿಸ್ತನನ್ನ ಬೋಧನೆ ಮಾಡಿದ. ಯೇಸು ಕ್ರಿಸ್ತ ಏನು ಅಂತ ಬೋಧನೆ ಮಾಡಿದ ಅಂದ್ರೆ ಪೇತ್ರನಲ್ಲಿ ಏನಿತ್ತು? ಗೋಧಿ ಇತ್ತು, ಹೋಲಿ ಸ್ಪಿರಿಟ್ ಇತ್ತು. ಹಾಗಾಗಿ ಪೇತ್ರ ಯೇಸು ಕ್ರಿಸ್ತನನ್ನ ನಂಬ್ರಿ, ನಿಮಗೆ ನಿತ್ಯ ಜೀವ ಸಿಗುತ್ತೆ, ಪಾಪ ಪರಿಹಾರ ಆಗುತ್ತಂತ ಅಲ್ಲಿ
ಅವ್ರನ್ನ ಪ್ರೇರೇಪಿಸಿದ, ಬೋಧಿಸಿದ, ಪ್ರಸಂಗಿಸಿದ ನಮ್ಮಲ್ಲಿ ಪವಿತ್ರಾತ್ಮ ಇರೋದಾದ್ರೆ ನಾವು ಸಹ ಜವೆಗೋದಿಯನ್ನ ನಂಬಿಕೊಳ್ಳ್ರಿ. ಜವೆಗೋದಿ ನಿಮಗೆ ನಿತ್ಯ ಜೀವ ಕೊಡುತ್ತೆ, ಜವೆಗೋದಿ ನಿಮಗೆ ಪುನರುತ್ಥಾನವನ್ನು ಕೊಡುತ್ತೆ ಅಂತ ನಾವು ಸಹ ಅವರಿಗೆ ಪ್ರೇರೇಪಿಸಬೇಕು ಅಂತ ಅರ್ಥ. ಎಷ್ಟು ಜನ ಈ ಕೆಲಸ ಮಾಡ್ತಾ ಇದ್ದಾರೆ? ಗೋಧಿಯ ಪಡ್ಕೊಳ್ಳಿಕ್ಕೆ ಕೆಲವು ಕ್ವಾಲಿಫಿಕೇಶನ್ ಬೇಕು. ಗೋಧಿಯನ್ನ ನಾವು ಪಡ್ಕೋಬೇಕಂದ್ರೆ ಕ್ವಾಲಿಫಿಕೇಶನ್ ಬೇಕು. ಏನು ಕ್ವಾಲಿಫಿಕೇಶನ್ ಬೇಕಂತಂದ್ರೆ ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಗೋಧಿ ನಮಗೆ ಸಿಗುತ್ತೆ, ಅನೈಂಟಿಂಗ್ ಆಗುತ್ತೆ ಅಂತ ಇದರ ಅರ್ಥ. ನಿಮ್ಮಲ್ಲಿ ನಿಜವಾಗ್ಲೂ ಪವಿತ್ರಾತ್ಮ ಇದ್ರೆ ಜವೆಗೋದಿಯನ್ನ ನಂಬಿಕೊಡ್ರಿ ಅಂತಂದೇಳಿ ಸೇವೆ ಮಾಡ್ತೀರ, ಅಂದ್ರೆ ಸುವಾರ್ತೆ ಹೇಳ್ತೀರ, ಪ್ರೇರೇಪಿಸ್ತೀರ ಅಂತ ಅರ್ಥ. ನಾವು ಜವೆಗೋದಿಯನ್ನ ನಂಬ್ಕೊಂಡಿದೀವಿ. ಜವೆಗೋದಿಯನ್ನ ನಂಬ್ಕೊಂಡ್ಲಿಕ್ಕೆ ಕಾರಣ ಯಾರು? ಗೋಧಿ. ಗೋಧಿ ನಮ್ಮಲ್ಲಿ ಇದ್ರೆ ಜವೆಗೋದಿಯನ್ನ ಪ್ರಚಾರ ಮಾಡೋಣ, ಸುವಾರ್ತೆ ಸಾರೋಣ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಆಮೆನ್.